ನಮಸ್ತೆ. ಅಗ್ನಿಸಾಕ್ಷಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಕೊಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಾಕ್ಷಿ ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿ ಅವಳ ತಂಗಿ ಭೂಮಿ, ಅಲ್ಲ ಅಕ್ಕ, ಈ ರಾಜು ಅವರು ಎಷ್ಟು ಒಳ್ಳೆಯವರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸಾಕ್ಷಿ, ಹೌದು ಕಣೆ, ಅವರು ಎಷ್ಟು ಒಳ್ಳೆಯವರು ಅಲ್ವಾ, ರಾಜು ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಅರವಿಂದ್ ಸರ್ ಕಡೆಯಿಂದ ಕಾಲ್ ಬರುತ್ತೆ. ಯಾರು ಅಂತ ನೋಡಿದಾಗ ಅರವಿಂದ್ ಸರ್ ಆಗಿರ್ತಾರೆ. ಹಲೋ ಸರ್, ಹೇಳಿ ಸರ್ ಅಂತ ಹೇಳಿದಾಗ, ನೋಡಮ್ಮ ಸಾಕ್ಷಿ, ಇವತ್ತು ಆಫೀಸ್ ಫೈಲ್ಸ್ ಎಲ್ಲ ಇಲ್ಲೇ ತೊಗೊಂಡು ಬಂದುಬಿಡು ನಮ್ಮ ಮನೆಗೆ, ನಾವು ಇಲ್ಲಿಂದನೇ ಕ್ಲಿಯರ್ ಮಾಡೋಣ ಅಂತ ಹೇಳಿದಾಗ, ಓಕೆ ಸರ್ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಅದಾದಮೇಲೆ ಭೂಮಿ, ಯಾರಕ್ಕ ಅದು, ಯಾವ ಸರ್ ಅಂತ ಹೇಳಿದ್ದಕ್ಕೆ, ಅರವಿಂದ್ ಸರ್ ಕಣೆ, ಅದು ಮನೆಗೆ ಹೋಗ್ಬೇಕಂತೆ ಅಂತ ಹೇಳಿದ್ದಕ್ಕೆ, ಮನೆಗ ಅಲ್ಲಿ ಅಗ್ನಿ ಇರ್ತಾನೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಹೌದು, ಆದರೆ ಏನು ಮಾಡೋದು, ನನಗೆ ಅದೇನೇ ಬೇಜಾರಾಗ್ತಾ ಇರೋದು, ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಬಿಡು ಅಕ್ಕ, ಎಲ್ಲರೂ ಆ ರಾಜು ಥರ ಒಳ್ಳೆಯವರೇ ಇರಲ್ಲ ಅಲ್ವಾ ಅಂತ ಹೇಳಿದ್ದಕ್ಕೆ, ನಿಜ ಭೂಮಿ, ಆ ರಾಜು ಅವರು ಒಂದು ಕಡೆ ಎಷ್ಟು ಒಳ್ಳೆಯವರು ಅಲ್ವಾ, ಬೆಳಗ್ಗೆ ನನಗೋಸ್ಕರ ಪೂಜೆ ಮಾಡಿಸಿ ಪ್ರಸಾದನ ತಂದ್ಕೊಂಡ್ರು, ಎಲ್ಲದಕ್ಕೂ ಹೊಂದ್ಕೊಂಡು ತಂಪಾಗಿರ್ತೀನಿ ಅಂತ ಅವರಂದರೆ, ಇನ್ನು ಅಲ್ಲಿ ಅಗ್ನಿ ಬೆಂಕಿ ಥರ ಎಲ್ಲರಿಗೂ ಎಲ್ಲರ ಜೊತೆಗೂ ಭಯದಿಂದನೇ ಓಡಾಡ್ತಾ ಇರ್ತಾರೆ. ಸಿಡಿದ್ರೆ ಬೆಂಕಿ ಆಗಿ ಹೊರಗೆ ಬರ್ತಾರೆ. ಎಲ್ಲರೂ ರಾಜು ಥರನೇ ಇರಲ್ಲ ಅಲ್ವಾ, ಬಿಡು ಅಂತ ಹೇಳ್ತಾ ಇರ್ತಾಳೆ. ಅವ್ರ ಮನೆಯಲ್ಲಿ ರೇವತಿ ಪೂಜೆಗೆ ಅಂತ ಹೂನ ಗೋಪಿಗೆ ತರೋಕೆ ಹೇಳಿರ್ತಾಳೆ. ಗೋಪಿ ಹೂನ ತೊಗೊಂಡೋಗ್ತಾ ಇರ್ತಾನೆ. ಗೋಪಿ ಎಲ್ಲಿದೆಯೋ, ಹೂ ಬೇಗ ತೊಗೊಂಡು ಬರೋ ಅಂತ ಕರೀತಾಳೆ. ಆಗ ಬರ್ತಾ ಇದ್ದೀನಿ ಅಂತ ಹೂ ತೊಗೊಂಡು ಗಡಗಡ ಅಂತ ಓಡೋಗ್ತಾ ಇರ್ತಾನೆ. ಅಷ್ಟರೊಳಗಡೆ ಆ ಕಡೆಯಿಂದ ಅಗ್ನಿ ಬರ್ತಾನೆ. ಅಗ್ನಿ ಬಂದಿದ್ದನ್ನು ನೋಡಿ ಶಾಕ್ ಆಗಿ ಅವನು ಅಲ್ಲೇ ನಿಂತ್ಬಿಟ್ಟು ನಿಂತಾನೆ. ನಾನು ನನ್ನ ಬಟ್ಟೆನ ಐರನ್ ಕೊಟ್ಟಿದ್ದೆ, ಎಲ್ಲಿ ಅಂತ ಕೇಳಿದ್ದಕ್ಕೆ, ಅದು ಅಮ್ಮವ್ರಿಗೆ ಹೂವನ್ನ ಕೊಟ್ಟು ಬಂದು ನಿಮ್ಮ ಬಟ್ಟೆನ ಐರನ್ನಿಂದ ತಂದು ಕೊಡ್ತೀನಿ ಅಂತ ಹೇಳ್ತಿಂತಾನೆ. ಆದರೆ ಫಸ್ಟು ನನ್ನ ಬಟ್ಟೆನ ಕೊಟ್ಟು ಆಮೇಲೆ ಹೋಗು ನೀನು ಅಂತ ಹೇಳ್ತಿಂತಾರೆ. ಅದಕ್ಕೆ ಅವನು ಗೋಪಿ, ಇಲ್ಲ ರೀ, ಹೂವನ್ನ ಕೊಟ್ಟು ಬಂದು ನಿಮ್ಮ ಬಟ್ಟೆನ ಕೊಡ್ತೀನಿ ಅಂತ ವಾದ ಮಾಡ್ತಾನೆ ಇರ್ತಾನೆ. ಈ ಕಡೆ ಸಾಕ್ಷಿ ಅವ್ರ ಮನೆಗೆ ಎಂಟ್ರಿ ಕೊಡ್ತಾ ಇರ್ತಾಳೆ. ಮನೆ ನೋಡಿ ತುಂಬಾ ಖುಷಿ ಆಗುತ್ತಂತೆ. ಗೋಪಿ ಕೈಯಿಂದ ಹೂವನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನನ್ನ ಬಟ್ಟೆನ ಫಸ್ಟ್ ತಂದುಕೊಡು ಅಂತ ಅಗ್ನಿ ಕೇಳ್ತಾ ಇರ್ತಾರೆ. ತಂದುಕೊಡ್ತೀನಿ ರೀ, ಅವ್ರು ಕರಿತಾ ಇದ್ದಾರೆ ಅಂತ ಅವ್ನು ಎಷ್ಟು ಹೇಳಿದ್ರು ಕೇಳ್ತಾ ಇರಲ್ಲ. ನೀನು ಇವತ್ತು ಅದೃಷ್ಟ ಮಾಡಿದ್ದೆ, ನನಗೆ ಡಿಕ್ಕಿ ಹೊಡೆದಿಲ್ಲ, ನೀನು ಇಲ್ಲ ಅಂದಿದ್ರೆ ಅಷ್ಟೇ ಕತೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ತಾನೆ. ಆದರೆ ಅಗ್ನಿ ಬಿಡೋದಿಲ್ಲ. ಬಿಡು ಇದನ್ನು, ನನ್ನ ಬಟ್ಟೆನ ಫಸ್ಟ್ ಕೊಡು ಅಷ್ಟೇ ಅಂತ ಹೇಳುವಾಗ, ಗೋಪಿ ನೋಡ್ರಿ, ನನಗೆ ತೊಂದರೆ ಮಾಡಿದ್ರೆ ನಿಮಗೂ ತೊಂದರೆ ಖಂಡಿತ ಆಗುತ್ತೆ ಅಂತ ಹೇಳಿದಾಗ ಅಗ್ನಿಗೆ ಇನ್ನೂ ಕೋಪ ಬರುತ್ತಂತೆ. ಆ ಹೂವನ್ನ ಕಿತ್ಕೊಳ್ಳೋ ಪ್ರಯತ್ನನ ಮಾಡ್ತಿರ್ತಾರೆ. ಆದರೆ ಗೋಪಿ ಬಿಡ್ತಾ ಇರೋದಿಲ್ಲ. ಹಾಗೆ ಹೀಗೆ ಮಾಡಿ ಹೇಗೋ ಎಳಿತಾ ಇರ್ತಾರೆ. ಅಷ್ಟರೊಳಗಡೆ ಸಾಕ್ಷಿ ಮನೆ ಒಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಿಂತಾಳೆ. ಮೇಲ್ಗಡೆ ಮಹಡಿ ಮೇಲಿಂದ ಹೂವನ್ನ ಎಳಿವಾಗ ಮಿಸ್ ಆಗಿ ಅವನ ಕೈಯಿಂದ ಜಾರಿ ಸಾಕ್ಷಿ ತಲೆ ಮೇಲೆ ಹೂ ಬೀಳುತ್ತಂತೆ. ಅದನ್ನು ನೋಡಿ ಅಗ್ನಿ ಶಾಕ್ ಆಗಂಗೆ ಹಾಗೇನೆ ಹಿಂದೆ ಸರ್ಬಿಡ್ತಾನೆ. ಆ ಸಾಕ್ಷಿ ಮೇಲೆ ಹೂ ಬಿತ್ತದನ್ನು ನೋಡಿ ಅವಳು, ಏನಿದು ಹೂವೆಲ್ಲ ಮೈ ಮೇಲೆ ಬಿತ್ತಲ್ಲ ಅಂತ ಶಾಕ್ ಆಗಂಗೆ ಆ ಹೂವನ್ನ ನೋಡ್ತಾ ನಿಂತಿರ್ತಾಳೆ. ಆ ಕಡೆಯಿಂದ ರೇವತಿ ಅವ್ರು ಬಂದು ಅವಳ ತಲೆ ಮೇಲಿದ್ದ ಹೂವನ್ನೆಲ್ಲ ಸೈಡಿಗೆ ಸರಿಸ್ತಾ ಇರ್ತಾರೆ. ಇಲ್ಲಿ ಗೋಪಿ ಮತ್ತು ಅಗ್ನಿ ಶಾಕ್ ಆಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಗೋಪಿ ಅಗ್ನಿಗೆ ರೇಗಿಸೋದು ಶುರು ಮಾಡ್ತಾನೆ. ಏನು ಬಾಸ್, ನೀವು ಈ ಥರ ಹೂಮಳೆನ ಸುರಿಸ್ತೀರಾ ಅಂತ ಅಂದಿದ್ರೆ ನಾನು ದೊಡ್ಡ ಬುಟ್ಟಿನೇ ತೊಗೊಂಡು ಬರ್ತಾ ಇದ್ನಲ್ಲ, ನೀವು ಹೇಳಬೇಕು ತಾನೇ, ಹೂ ಮಳೆ ಅಂತ ರೇಗ್ಸೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಗ್ನಿಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ರೇವತಿ, ಎಷ್ಟೊತ್ತಿಗೆ ಬಂದಮ್ಮ, ಸಾರಿ, ಅದು ಏನೋ ಮಿಸ್ಟೇಕ್ ಆಗಿ ಹೂ ಬಿತ್ತು ಅಂತ ಹೇಳಿದ್ದಕ್ಕೆ, ಇಟ್ಸ್ ಓಕೆ ಮ್ಯಾಮ್ ಅಂತ ಹೇಳ್ತಿಂತಾಳೆ. ಸರಿ ಆಯಿತು, ನೀನು ಬಾ ಈ ಕಡೆ, ಏನು ಸಂಕೋಚ ಪಟ್ಕೋಬೇಡ, ಇಲ್ಲಿ ಕೂತ್ಕೋ ಅಂತ ಹೇಳ್ತಿಂತಾಗ, ಅದು ಅರವಿಂದ್ ಸರ್ ಅಂತ ಹೇಳಿದ್ದಕ್ಕೆ, ಅವರು ಮೇಲ್ಗಡೆ ಇದ್ದಾರಮ್ಮ, ನಾನು ಕರ್ಕೊಂಡು ಬರ್ತೀನಿ, ನೀನು ಕೂತಿರು ಅಂತ ಹೇಳಿಬಿಟ್ಟು ರೇವತಿ ಹೋಗ್ತಾಳೆ. ಆ ಸಾಕ್ಷಿ ಆ ಕಡೆ ಈ ಕಡೆ ನೋಡೋ ಅಷ್ಟರೊಳಗಡೆ ಅಲ್ಲಿಗೆ ಮಲ್ಲಿಕಾ ಮತ್ತು ಅವ್ರ ಮಕ್ಕಳು ಅಲ್ಲಿಗೆ ಬರ್ತಿಂತಾರೆ. ಓ, ಏನು ಗ್ರ್ಯಾಂಡ್ ವೆಲ್ಕಮ್ಮೇ ಆಗಿದೆ ಅಂತ ಹೇಳಿದಾಗ, ಅದು ಹಾಗಲ್ಲ ಮ್ಯಾಮ್, ಮೇಲಿಂದ ಏನೋ ಮಿಸ್ಟೇಕ್ ಆಗಿ ಹೂ ಬಿತ್ತು ಅಂತ ಹೇಳಿದಾಗ, ಇಟ್ಸ್ ಓಕೆ ಆಯಿತು ಅಂತ ಹೇಳಿದ್ದಕ್ಕೆ, ಅವರ ಮಗ ಅಲ್ಲ, ಆಫೀಸಲ್ಲಿ ಅಷ್ಟು ಜೋರು ಗಲಾಟೆ ಆದರೂ ಮನೆಗೆ ಬರೋ ಧೈರ್ಯ ಮಾಡಿದಿರಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಆ ಕಡೆಯಿಂದ ಅರವಿಂದ್ ಅವ್ರು ಬಂದಿದ್ದನ್ನು ನೋಡಿ ಮಲ್ಲಿಕಾ, ಅದು ಭಾವ ಇಲ್ಲೇ ಇರ್ತಾರೆ ಅಂತ ಅಂದಮೇಲೆ ಅವಳು ಇಲ್ಲಿಂದನೇ ಕೆಲಸ ಮಾಡಬೇಕು ಅಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು, ಹೇಗಿದೆಯಮ್ಮ ಸಾಕ್ಷಿ
ಸಾಕ್ಷಿ ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಅಂತ ಹೇಳಿದ್ದಕ್ಕೆ ನಾನು ಆರಾಮಾಗಿದ್ದೀನಮ್ಮ, ನೋಡು ನನ್ನನ್ನು ಇವ್ರು ಯಾರೂ ಆಫೀಸಿಗೆ ಬರೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಹೌದಲ್ವ ಸರ್, ಅದು ಡಾಕ್ಟರು ನಿಮ್ಮನ್ನು ಮನೆಯಿಂದನೇ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ವಾ ಅಂತ ಹೇಳಿಕ್ಕೆ ನೀನು ಇವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಿಯಾ, ನೋಡು ನಾನು ಒಂದಿನ ಆಫೀಸಿಗೆ ಬರದೇ ಇರೋದಕ್ಕೆ ತುಂಬಾ ಫೈಲ್ಸ್ ಪೆಂಡಿಂಗ್ ಆಗಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಬಾ ಅಂತ ಹೇಳಿದಾಗ ರೇವತಿ ಸರಿ ನೀವಿಬ್ಬರು ಮೇಲೆ ಹೋಗಿ ನಾನು ಅಲ್ಲಿಗೆ ನಿಮಗೆ ಕಾಫಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಕಿಚನ್ ಕಡೆ ಹೋಗ್ತಾಳೆ. ಇವ್ರು ಏನು ಅವಳು ಮನೆಗೆ ಇಷ್ಟು ದೊಡ್ಡದಾಗಿ ವೆಲ್ಕಮ್ ಮಾಡಿದಾರಲ್ಲ ಮನೆ ಸೊಸೆಗೆ ಮಾಡೋ ಥರ ಅಂತ ಹೇಳಿದ್ದಕ್ಕೆ ವೆಲ್ಕಮ್ ಅವ್ರು ಮಾಡಿರ್ಬೋದು, ಆದರೆ ಸೆಂಡ್ ಆಫ್ ನಾವೇ ಮಾಡೋಣ ಅಂತ ಹೇಳಿ ಅಗ್ನಿ ಇರೋ ಕಡೆಗೆ 3 ಜನ ಎಂಟ್ರಿ ಕೊಡ್ತಾರೆ. ಕಾಫಿ ಕುಡಿತಾ ಕೂತಿರ್ತಾನೆ. ಅಲ್ಲಿಗೆ 3 ಜನ ಬಂದು ಅಲ್ಲ ಬ್ರೋ ಅವಳು ಇಲ್ಲಿಗೂ ಒಕ್ಕರಿಸ್ಕೊಂಡ್ಲಲ್ಲ, ಮನೆಗೆ ಯಾಕೆ ಬಂದಿದ್ದಾಳೆ ಅವಳು, ನಿನ್ಗೊಂದು ವಿಷಯ ಗೊತ್ತಾ ಅಂತ ಹೇಳೋಕೆ ಬರ್ತಾನೆ. ಅಷ್ಟರೊಳಗಡೆ ನಿಕ್ಕಿ ಅಲ್ಲ ಬ್ರೋ ಅವಳು ಯಾಕೆ ಹಿಂಗೆ ಇಲ್ಲಿಗೆ ಬರಬೇಕು, ಹೋಗಿ ಬಂದು ಇಲ್ಲೇ ನಿನ್ನಿಂದೇನೆ ಸುತ್ತುತ್ತಾ ಇದ್ದಾಳಲ್ಲ, ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳುವಷ್ಟರೊಳಗಡೆ ಅಲ್ಲಿಗೆ ಅದಿತಿ ಬರ್ತಾಳೆ. ಅಲ್ಲ ನೀವು ಇನ್ನೂ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಅಣ್ಣನಿಗೆ ಅವಳು ಎಷ್ಟೆಲ್ಲ ಇನ್ಸರ್ಟ್ ಮಾಡಿದ್ದಾಳೆ, ಅದನ್ನೆಲ್ಲ ಅದು ಹೇಗೆ ಮರೆಯೋಕ್ಕಾಗುತ್ತಂತೆ, ನಾವಂತೂ ಮರೆಯೋಕ್ಕಾಗೋದಿಲ್ಲ, ನೀನು ಏನು ಹೇಳ್ತಾ ಇದೀಯಾ ಅದಿತಿ ಅಂತ ಹೇಳಿದಾಗ ಆ ಹುಡುಗಿ ಬಗ್ಗೆ ಯಾಕೆ ನಾವು ಮಾತಾಡಬೇಕು ಬಿಡಿ ಅಂತ ಹೇಳಿ ಅಗ್ನಿ ಮುಂದೆ ಹೋಗಿ ಕೂತ್ಕೊಂಡು ಅಣ್ಣ ಅವಳ ಬಗ್ಗೆ ನಾವು ಯಾಕಣ್ಣ ಯೋಚನೆ ಮಾಡಬೇಕು, ನನ್ನ ಕಡೆ ನೋಡು ಅಣ್ಣ, ಅವಳು ಬರ್ತಾಳೆ ಅವಳು ಪಾಡ್ಗಳು ಕೆಲಸ ಮಾಡ್ತಾಳೆ ಹೋಗ್ತಾಳೆ, ಅವಳು ಏನು ಮಾಡ್ತಾಳೆ ಮಾಡಲಿ ಬಿಟ್ಟು ಹಳೇದನ್ನೆಲ್ಲ ಯಾಕೆ ನೆನಪಲ್ಲಿ ಇಟ್ಕೋಬೇಕು, ಅದನ್ನೇ ಯಾಕೆ ಮುಂದುವರಿಸ್ಬೇಕು ಅಂತ ಅಗ್ನಿಗೆ ಸಮಾಧಾನ ಮಾಡ್ತಾಳೆ. ಅಷ್ಟರೊಳಗಡೆ ನಿಕ್ಕಿ ಇದ್ದವಳು ಅದಿತಿ ಮೇಲೆ ತುಂಬಾ ದರ್ಬಾರ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾಳೆ. ಅಲ್ಲ ಏನು ಹೇಳ್ತಾ ಇದೀಯ ನೀನು, ನಮ್ಮ ಅಣ್ಣನ ಮೇಲೆ ಆ ಥರ ಎಲ್ಲ ಮಾಡಿದಾಳೆ ಅಂತ ಅಂದರೆ ನಾವು ಹೇಗೆ ಬಿಡೋಕ್ಕಾಗುತ್ತೆ, ನಿಂಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಅಂತ ಎಲ್ಲ ಬೈತಾ ಇರಬೇಕಾದ್ರೆ ಅಗ್ನಿಗೆ ತುಂಬಾ ಕೋಪ ಬಂದು ಶಡಾಪ್ ನಿಕ್ಕಿ ಅಂತ ಹೇಳ್ತಿದ್ದಾರೆ. ಅಲ್ಲ ಅದು ಅಂತ ಹೇಳಿ ಮಲ್ಲಿಕಾ ಮ್ಯಾನೇಜ್ ಮಾಡೋಕ್ಕೆ ಹೋದಾಗ ನೋಡಿ ಚಿಕ್ಕಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಯಾರ್ಯಾರು ಎಷ್ಟೆಷ್ಟು ಲಿಮಿಟಲ್ಲಿರಬೇಕೋ ಅಷ್ಟು ಲಿಮಿಟಲ್ಲಿದ್ದರೆ ಒಳ್ಳೆಯದು ನಿಮ್ಮೆಲ್ಲರಿಗೂ ಅಂತ ಹೇಳಿದ ತಕ್ಷಣ ನಿತ್ತಿಗೆ ತುಂಬಾ ಬೇಜಾರಾಗಿ ಕೋಪ ಬಂದು ಆ ಕಡೆ ಹೊರಟೋಗ್ತಾಳೆ. ಅದಕ್ಕೆ ಅಲ್ಲ ಅಣ್ಣ ಪಾಪ ನಿಕ್ಕಿ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ನಾನು ಹೇಳಿದೆ ಅಲ್ಲ ಪುಟ್ಟಿ ಸುಮ್ಮನೆ ಇರು ಅಂತ ಅಷ್ಟೇ ಮುಗೀತು, ನೀನು ಇಬಿನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ ಹೋಗಿ ರೆಡಿ ಆಗು ಅಂತ ಹೇಳಿದ್ದಕ್ಕೆ ಅಲ್ಲ ಅದು ಅಣ್ಣ ಅಂತ ಹೇಳುವಾಗ ಇಲ್ಲ ಹೋಗಿ ರೆಡಿ ಆಗು ಅಂದೆ ಅಂತ ಹೇಳಿದ ತಕ್ಷಣ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಅಲ್ಲಿಂದ ಹೋದ ತಕ್ಷಣವೇ ಅವನು ಅಲ್ಲ ಬ್ರೋ ಅವಳು ಒಂದು ಮಾತು ಹೂ ಅನ್ನೋ ಅವಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ಅದಿತಿ ಹೇಳಿದ್ರಲ್ಲೂ ಅರ್ಥ ಇದೆ, ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಅದು ಅಲ್ಲದೆ ಅವಳು ಏನು ಮಾಡಿದಾಳೆ ಮಹಾ, ಅವಳು ಬಾಡ್ಗಂಗೆ ಅವಳು ಕೆಲಸ ಮಾಡ್ಕೊಂಡು ಹೋಗಲಿ, ಅವಳು ಏನು ಮಾಡ್ತಾಳೋ ನಾನು ನೋಡ್ತೀನಿ ಅಂತ ಅಗ್ನಿ ಹೇಳ್ತಾರೆ. ಆಗಂಗ ಇವರಿಬ್ರಿಗೂ ಸಮಾಧಾನ ಆಗುತ್ತೆ. ಅರವಿಂದ್ ಅವ್ರ ರೂಮಿಗೆ ಬರ್ತಾರೆ. ಫೈಲ್ಸ್ ಎಲ್ಲ ಚೆಕ್ ಮಾಡಿ ಆದಮೇಲೆ ಸಾಕ್ಷಿ ನನಗೆ ಇಂಪಾರ್ಟೆಂಟ್ ಅದೊಂದು ಫೈಲ್ ರೆಡಿ ಮಾಡೋದಿದೆ, ಅದೊಂದು ನನಗೆ ರೆಡಿ ಮಾಡಿಕೊಡ್ತೀಯಾ, ರಿಪೋರ್ಟ್ ಮಾಡ್ತೀಯಾ, ಅಲ್ಲಿಗೆ ಸೈಟ್ ವಿಸಿಟ್ಗೆ ನಾನೇ ಹೋಗಬೇಕಾಗತ್ತಂತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಹೌದಾ ಸರ್ ನೀವಾ ಅಂತ ಹೇಳೋಷ್ಟರಲ್ಲಿ ರೇವತಿ ಅಲ್ಲಿಗೆ ಬಂದು ಯಾರದು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ದಕ್ಕೆ ಅದು ನಾನು ಸೈಟ್ ವಿಸಿಟ್ಗೆ ಹೋಗಲೇಬೇಕು ರೇವತಿ ಅಂತ ಹೇಳಿದ್ದಕ್ಕೆ ಇಲ್ಲ ನಿಮಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ಹೀಗೆ ಹಠ ಮಾಡಿದ್ರೆ ಅದಿತಿನ ಕರಿತೀನಿ ನಾನು ಅಂತ ಹೇಳಿದಾಗ ಅಯ್ಯೋ ಅಮ್ಮ ತಾಯಿ ಅವಳನ್ನ ಮಾತ್ರ ಕರಿಬೇಡಿ, ಒಂದಿಷ್ಟು ಲೆಕ್ಚರ್ ಕೊಡ್ತಾಳೆ, ಆಯಿತು ನಾನು ಇಲ್ಲೇ ಇರ್ತೀನಿ ಸಾಕ್ಷಿ ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳಿದಾಗ ನಾನಾ ಸರ್ ಅಂತ ಹೇಳಿದ್ದಕ್ಕೆ ಹೌದು ನೀನೇ ರಿಪೋರ್ಟ್ ರೆಡಿ ಮಾಡಿರ್ತೀಯ, ನಿನಗೇನೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನೀನೇ ಹೋಗ್ಬಿಟ್ಟು ಬಾ ಎಲ್ಲವುದು ಚೆನ್ನಾಗೇ ಆಗುತ್ತಂತೆ, ಇನ್ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತ ಒಪ್ಕೊತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಗೋಪಿ ಕಾಫಿನ ತೊಗೊಂಡು ಬರ್ತಾರೆ. ಕಾಫಿ ಕೊಟ್ಟು ಇವರೇನಾ ಸರ್ ನೀವು ಹೇಳಿದ್ದು ಚಂಡಮಾರುತ ಅಂತ ಹೇಳಿದಾಗ ಹಾಂ ಹೌದು ಅಂತ ಅರವಿಂದ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಅವಳಿಗೆ ಕನ್ಫ್ಯೂಸ್ ಆಗಿ ನಿಂತಿದ್ದಕ್ಕೆ ಅಯ್ಯೋ ಸಾಕ್ಷಿ ಇವನು ನಮ್ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಿಂತಾನೆ, ಅದಕ್ಕೂ ಒಂಚೂರು ಟೈಮ್ ಮಿಕ್ಕಿದ್ರೆ ಜ್ಯೋತಿಷ್ಯನು ಹೇಳ್ತಿಂತಾನೆ ಅಂತ ಹೇಳಿದಾಗ ಹೌದಾ ನಿಮ್ಮದು ಡೇಟ್ ಆಫ್ ಬರ್ತು, ನೀವು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಎಲ್ಲ ಒಂಚೂರು ಅಡ್ರೆಸ್ ಕೊಟ್ಬಿಡಿ, ನಾನು ನಿಮಗೆ ನಿಮ್ಮ ಭವಿಷ್ಯ ಹೇಳ್ತೀನಿ ಅಂತ ಹೇಳಿದಾಗ ಸಾಕ್ಷಿ ನಗ್ತಾ ನಿಂತಿರ್ತಾಳೆ. ಅದಕ್ಕೆ ನೀವು ಅವರ ವಿರುದ್ಧ ನಿಂತಿದ್ದೀರಾ ಅಂತ ಅಂದರೆ ನಿಮ್ಮ ಜಾತಕ ಅವ್ರ ವಿರುದ್ಧವಾಗೇ ಇರುತ್ತೆ ಬಿಡಿ ಅಂತ ಹೇಳ್ತಿಂತಾನೆ. ಸರಿ ಆಯಿತು ಅಂತ ಹೇಳುವಾಗ ಇಲ್ಲಿ ಅಗ್ನಿ ಕೂತಿರ್ತಾನೆ. ಅಲ್ಲಿಗೆ ಮಲ್ಲಿಕಾ ಬಂದು ನೋಡು ನಿಕ್ಕಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಅವಳಿಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ, ಅವಳಿಗೆ ಗೊತ್ತಾಗೋದಿಲ್ಲ ಚಿಕ್ಕವಳಲ್ವಾ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನಾನು ಅವಳ ಹತ್ರ ಮಾತಾಡ್ತೀನಿ, ನೀನು ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಪುಟ ಅಂತ ಸಮಾಧಾನ ಮಾಡೋಕ್ಕೆ ಬರ್ತಾರೆ. ಆದರೆ ಅಗ್ನಿ ಅದನ್ನು ಯಾವುದನ್ನು ಕೇಳಿಸ್ಕೊಳ್ತಾನೆ ಎದ್ದೋಗ್ತಾನೆ. ಇನ್ನು ನಿಕ್ಕಿ ಮೇಲೆ ಕೋಪ ಮಾಡಿಕೊಂಡು ಇಬ್ಬರೂ ಒಳಗಡೆ ಬರ್ತಿರ್ತಾರೆ.
ಬಂದು ಅವಳು ಒಳಗಡೆ ಪಿಲ್ಲೋ ಎಲ್ಲ ಕಿತ್ತಿ ಎಸಿತಾ ಇರ್ತಾಳೆ. ಅದಕ್ಕೆ ಏನು ಇವಾಗ ಬಂದ್ರೆ ನನ್ನನ್ನು ಸಮಾಧಾನ ಮಾಡೋದಕ್ಕೆ, ಅಲ್ಲಿ ನೀವಿಬ್ಬರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಲ್ಲ, ಆ ಅದಿತಿಯಿಂದನೇ ಇದೆಲ್ಲ ಆಗ್ತಾ ಇರೋದು. ನಾನು ಅದಿತಿ ಅಗ್ನಿ ಏನು ಅದಿತಿ ಮುಂದೆನೇ ಮಾತಾಡ್ತೀನಿ, ಅವಳ ಹತ್ರನೇ ಮಾತಾಡ್ತೀನಿ, ಒಂದು ಮಾತಾಡಿದ್ರೆ ಅಂತ ಹೇಳಬೇಕಾದ್ರೆ ಮಲ್ಲಿಕಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಮಾಮ್ ನಾನು ಮಾತಾಡ್ತೀನಿ ಅಂತ ಹೇಳಿ, ನೋಡು ನಿಕ್ಕಿ ಅವಳ ವಿಷಯದಲ್ಲಿ ಮಾತ್ರ ನೀ ಹೋಗ್ಬಿಡ, ಅವನು ಯಾವುದನ್ನ ಬೇಕಾದರೂ ಸಹಿಸ್ಕೊತಾನೆ, ಆದರೆ ಆ ಅದಿತಿ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ನು ಸಹಿಸೋದಿಲ್ಲ. ನೀನು ಮಾತಾಡೋದಿರಲಿ, ಯೋಚನೆನೂ ಅವಳ ಬಗ್ಗೆ ಮಾಡಿ ಹೋಗಿಲ್ಲ ನೀನು ಅಂತ ಹೇಳಿದಕ್ಕೆ ನನಗೆ ನಿಮ್ಮಿಬ್ಬರು ಥರ ಬೆಣ್ಣೆ ಹಚ್ಚೋದಕ್ಕೆ ಬರೋದಿಲ್ಲ, ನಾನು ಮಾತಾಡ್ತೀನಿ ಏನಿವಾಗ ಅಂತ ಹೇಳಿದಾಗ ಮಲ್ಲಿಕಾಗೆ ತುಂಬಾ ಕೋಪ ಬಂದು ನಿಕ್ಕಿಗೆ ಹೊಡಿತಾಳೆ. ಹೀಗೆ ಮುಂಚೆನೇ ಹೇಳಿದೆ ತಾನೇ ಅದಿತಿ ಸಹವಾಸಕ್ಕೆ ಹೋಗಬೇಡ, ಅವಳ ಬಗ್ಗೆ ಮಾತಾಡಬೇಡ ಅಂತ, ಇನ್ನೊಂದು ಸಲ ಅವಳ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಲ್ಲಿಕ ಅವಳಿಗೆ ಸ್ವಲ್ಪ ಹೇಳು ಅಂತ ಹೊರಟೋಗ್ತಾಳೆ. ಇಲ್ಲಿ ನಾನು ನಿನಗೆ ಮುಂಚೆನೇ ಹೇಳಿದೆ ಮಾತಾಡಬೇಡ ಅಂತ, ನೀನು ಕೇಳಲಿಲ್ಲ ಅಲ್ಲ, ಅನುಭವಿಸು ಅಂತ ಹೇಳಿ ಅವನೂ ಹೊರಟೋಗ್ತಾನೆ. ಇಲ್ಲಿ ನಿಕ್ಕಿಗೆ ಅದಿತಿ ಮೇಲೆ ತುಂಬಾ ಕೋಪ ಬಂದು, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಲ್ಲ, ನಿನಗೆ ಮಾಡ್ತೀನಿ ಅಂತ ರಿವೆಂಜ್ ತೊಗೊಳೋದಕ್ಕೆ ನಿಂತ್ಕೊತಾಳೆ. ಇಲ್ಲಿ ಅದಿತಿ ಯುವಿ ನಾನು ನಿನಗೋಸ್ಕರ ಇವತ್ತು ಪೂರ್ತಿ ಫ್ರೀ ಮಾಡ್ಕೊಂಡಿದ್ದೀನಿ, ಎಲ್ಲಿ ಸಿಗ್ತೀಯ ಹೇಳು ನಾನು ಬರ್ತೀನಿ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಕೆಳಗಡೆ ದೀಪ ಇರುತ್ತೆ, ಅಲ್ಲಿಗೆ ದುಪ್ಪಟ ಬೀಳ್ತಾ ಇರುತ್ತೆ, ಅದನ್ನು ನೋಡಿ ನಿಕ್ಕಿ ಖುಷಿ ಪಡ್ತಾ ಇರ್ತಾಳೆ, ಇವತ್ತು ಏನಾದರೂ ಒಂದು ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.